ನಮ್ಮ ಜೊತೆಗೆ ಸಾರಾ ಗೋವಿಂದ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ, ಡಿಲೇ ಆಯಿತು ಅಂತ ಅನ್ಸೋದಿಲ್ವಾ ಅಂತ? ಇಲ್ಲ, ಖಂಡಿತ ಡಿಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಬಂದನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ಅದರಿಂದ ಎಷ್ಟು ಶ್ರಮ ಇದೆ ಅಂತ ಹೇಳ್ಬಿಟ್ಟು ಕರ್ನಾಟಕದಂತೆ ಎಲ್ರಿಗೂ ಗೊತ್ತಿದೆ. ನಾವು ಸಮಯ ಯಾಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಸುತ್ತಬೇಕು. ಕಾವೇರಿ ಕೇವಲ ಕರ್ನಾಟಕಕ್ಕೆ ಬೆಂಗಳೂರು ಮೈಸೂರಿಗೆ ಸೀಮಿತವಾಗಿದ್ದಲ್ಲ. ಮಹದಾಯಿ ಕಳಸಾ ಬಂಡೂರಿ ಕೇವಲ ಬೆಂಗಳೂರಿಗೆ ಆ ಭಾಗಕ್ಕೆ ಸೀಮಿತವಾಗಿಲ್ಲ. ಇದು ಅಖಂಡ ಕರ್ನಾಟಕದ ಸಮಸ್ಯೆ. ಈ ಸಮಸ್ಯೆಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಆ ಜನರನ್ನು ಬೆಂಬಲ ಕೇಳಬೇಕು, ಅವರನ್ನ ಪ್ರೀತಿ ವಿಶ್ವಾಸ ಗಳಿಸಬೇಕು. ಅದಕ್ಕೋಸ್ಕರ ಸಮಯ. ಈಗ ನೀರಿಲ್ಲ, ಒಂದು ಕಡೆ ನೀರಿಲ್ಲ, ಸಮಸ್ಯೆ ಏನಿದೆ ಅನ್ನೋದು ವಾಸ್ತವಾಂಶ ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಯಾಕೆ ಪ್ರತಿ ಬಾರಿನೂ ಕೂಡ CWRC ಆಗ್ಬೋದು ಅಥವಾ CWMA ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಅನ್ನಿಸ್ತಿದೆ? ಇವರೆಲ್ಲರೂ ಕೂಡ ತಮಿಳುನಾಡಿನ ರಾಜಕಾರಣಿಗಳ ತಮಿಳುನಾಡನ್ನು ಓಲೈಸೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನು ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ನೀವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಸುಮಾರು 45 ವರ್ಷ ಆಯಿತು ನಾನು ಹೋರಾಟ ಮಾಡಿ. 91 ಇಸ್ವಿ ಇವತ್ತು ನನಗೆ ನೆನಪಾಗ್ತಾ ಇದೆ. 91ರಲ್ಲಿ ಇದೇ ಒಂದು ರೀತಿ ತೀರ್ಪು ಕೊಟ್ಟಾಗ ಕರ್ನಾಟಕದಲ್ಲಿ 26 ಜನ ಕನ್ನಡಿಗರು ಸತ್ತು. ಅದನ್ನು ಒಪ್ಕೊಳ್ತೀರಾ ನೀವು? ಆ ಒಂದು ಪರಿಸ್ಥಿತಿ ಮತ್ತೆ ಮರುಕಳಿಸ್ಬೇಕಾ? ಅದಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಸರ್, ಈ ಒಂದು ವಿವಾದಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯನೇ ಇಲ್ವಾ ಅಂತ ನೀವೇ ಹೇಳಿದ್ರೆ, ಕಳೆದ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀನಿ, ಆದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ. ನೋಡಿ, ನಮ್ಮಲ್ಲಿ ಗಟ್ಟಿತನ ಇರಬೇಕು. ನಮ್ಮಲ್ಲಿರೋಂಥ ರಾಜಕೀಯ ಪಕ್ಷಗಳು ಯಾವುದೇ ಇರಲಿ, ನಾನು ಅದು ಇದು ಅಂತ ಹೇಳಲ್ಲ, ಇವರಲ್ಲಿ ಗಟ್ಟಿತನ ಇದ್ದರೆ ನಾವ್ಯಾಕೆ ಹಿಂಗೆ ಆಗಬೇಕಾಗಿತ್ತು? ಇವರಲ್ಲಿ ಆ ಒಂದು ಗಟ್ಟಿತನ ಇಲ್ಲ. ಅದೇ ಇವತ್ತು ನಮ್ಮನ್ನು ಕಾಡ್ತಾ ಇರೋದು. ಭಾಷೆ ಬಗ್ಗೆ ತಗೊಳ್ಳಿ, ನೆಲ ಜಲದ ಬಗ್ಗೆ ತಗೊಳ್ಳಿ, ನೀರಿನ ಬಗ್ಗೆ ತಗೊಳ್ಳಿ, ಮಹದಾಯಿ ಯೋಜನೆ ಎಷ್ಟು ವರ್ಷ ಆಯಿತು? ಯಾಕೆ ಸುಮ್ಮನೆ ಕೂತಿದ್ದಾರೆ? ರಾಜೀನಾಮೆ ಕೊಟ್ಟು ಕೇಂದ್ರ ಸರ್ಕಾರ. ತಮಿಳುನಾಡು ವಿಚಾರ ಬಂದಾಗ ಅಲ್ಲಿರೋ ಎಲ್ಲ ಪೊಲಿಟಿಷಿಯನ್ಸ್ ಒಂದಾಗಿ ರಾಜ್ಯದ ಪರವಾಗಿ ಮಾತಾಡ್ತಾರೆ, ಆದರೆ ನಮ್ಮ ರಾಜ್ಯದಲ್ಲಿ ಪಕ್ಷಕ್ಕೆ ಹೋರಾಡ್ತಾರೆ ಬಿಟ್ಟರೆ ರಾಜ್ಯದ ಹಿತಾಸಕ್ತಿ ಕಾಯ್ದುಕೊಳ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಪಕ್ಷಾತೀತವಾಗಿ ಯಾರೂ ಹೋರಾಟ ಮಾಡ್ತಾ ಇಲ್ಲ. ನಾಡಿನ ಸಮಸ್ಯೆಯನ್ನು ಇಟ್ಕೊಂಡು ಅಲ್ಲಿ ಇದರಲ್ಲಿ ಲೋಕಸಭೆಯಲ್ಲಿ ಒಂದು ಧ್ವನಿಯಾಗಿ ಮಾತಾಡ್ತಾ ಇಲ್ಲ. ಎಷ್ಟು ಜನ ಇದ್ದಾರೆ ಲೋಕಸಭಾ ಸದಸ್ಯರು? ಏನು ಮಾಡ್ತಾ ಇದ್ದಾರೆ? ಇವರಿಗೆ ಈ ನಾಡಿನ ಜನರ ಓಟ್ಗಳು ಬೇಕು, ಕೇಂದ್ರದಲ್ಲಿ ಕೂತ್ಕೋಬೇಕು, ಮಜಾ ಮಾಡಬೇಕು, ಅಷ್ಟೇ ನಾನು ನಿಮ್ಮ ಕರ್ತವ್ಯ. ಈ ವಿವಾದದ ನಡುವೆ 3ನೇ ತಾರೀಕು ತಮಿಳುನಾಡು CM ರಾಜ್ಯಕ್ಕೆ ಬರ್ತಿದ್ದಾರೆ ಸರ್, ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ನನಗೆ ಅವ್ರು ಬರಬಾರ್ದು ಅಂತ ನಮ್ಮ ಉದ್ದೇಶ ಇಲ್ಲ. ಅವರು ಒಳ್ಳೆ ರೀತಿಯಲ್ಲಿ ಈ ನಾಡಿನ ಸಮಸ್ಯೆಯನ್ನು ಅರ್ಥಕೊಳ್ಳೋದಕ್ಕೆ ಬಂದರೆ ನಮಗೆ ಸ್ವಾಗತ ಇದೆ. ಇಲ್ಲಿಗೆ ಬಂದು ನೀರು ಬಿಡಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸ್ವಾಗತ ಇಲ್ಲ. ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್? ನೋಡೋಣ, ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಬಂದರೆ ನಾವು ಸ್ವಾಗತ ಮಾಡ್ತೀವಿ. ಕೊನೆಯ ಪ್ರಶ್ನೆ, 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಆಗತ್ತಾ, ಸ್ತಬ್ಧ ಆಗತ್ತಾ? ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ. ದಯಮಾಡಿ ನಿಮ್ಮ ಜೊತೆಗೆ ನಾಡಿನ ಎಲ್ಲ ನನ್ನ ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನೀವು ನಮ್ಮ ಪರವಾಗಿ ನೀವು ಜನರಲ್ಲಿ ಮಾಹಿತಿಯನ್ನು ಕೊಟ್ಟರೆ ಆ ಜನ ಅಲರ್ಟ್ ಆಗ್ತಾರೆ. ದಯಮಾಡಿ ಆ ಕೆಲಸ ನಿಮ್ಮಿಂದ ಆಗಬೇಕು ಅಂತ ನಾನು ಕೇಳ್ತೀನಿ. ಇದಿಷ್ಟು ಸಾರಾ ಗೋವಿಂದ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.